ಇನ್ನು ರಾಮ ಮಂದಿರದ ದೇಣಿಗೆ ಹಗರಣ ಏನಿದೆ ಅದರಲ್ಲಿ ರಾಮನ ಹಣ ನುಂಗಿದವರು 8 ಮಂದಿ ಅಲ್ಲ 40 ದುರುಳರು. ಎಸ್ಐಟಿ ಪ್ರಾಥಮಿಕ ವರದಿಯ ಇನ್ಸೈಡ್ ಮಾಹಿತಿ ಲಭ್ಯ ಆಗಿದೆ. ಟಿವಿ9ಗೆ ಎಸ್ಐಟಿ ವರದಿಯ ಇನ್ಸೈಡ್ ಡೀಟೇಲ್ಸ್ ಲಭ್ಯ. ನಿಯಂತ್ರಣ ಕೊಠಡಿಯ ಉಸ್ತುವಾರಿ ಸೇರಿ 40 ಜನ ಭಾಗಿ, 40 ಜನ ತಪ್ಪಿತಸ್ಥರು ಅಂತ ಎಸ್ಐಟಿ ತನಿಖೆಯಲ್ಲಿ ಬಯಲಾಗಿದೆ. ಕಂಟ್ರೋಲ್ ರೂಮ್ ಉಸ್ತುವಾರಿ, ನಿಯಂತ್ರಣ ಕೊಠಡಿ ಸಿಬ್ಬಂದಿ, ಎಣಿಕೆ ಕೊಠಡಿ ಹೊರಗೆ ನಿಯೋಜಿಸಲಾದಂತಹ ಭದ್ರತಾ ಸಿಬ್ಬಂದಿ, ಪೊಲೀಸರು, ಪಿಎಸಿ ಸಿಬ್ಬಂದಿ ಕೂಡ ಸೇರ್ಕೊಂಡಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತ್ಯೇಕವಾಗಿ ತನಿಖೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಭದ್ರತಾ ವ್ಯವಸ್ಥೆಯಲ್ಲಿ ಗಂಭೀರ ದೋಷಗಳಿವೆ ಎಂದಿದೆ ಎಸ್ಐಟಿ. ಎಸ್ಐಟಿಯ ಪ್ರಾಥಮಿಕ ವರದಿಯಲ್ಲಿ 40 ಮಂದಿ ಲೂಟಿ ಮಾಡಿರೋದು ಪತ್ತೆಯಾಗ್ತಾ ಇದೆ. ಆದರೆ ಎಸ್ಐಟಿ ಪ್ರಾಥಮಿಕ ವರದಿಯಲ್ಲಿ ದೋಷಗಳಿರುವಂತಹ ಮಾಹಿತಿ, ಎಣಿಕೆ ಕೊಠಡಿಯಲ್ಲಿ ಸುತ್ತಮುತ್ತ ನಿಯೋಜಿಸಲಾದಂತಹ ಸಿಬ್ಬಂದಿ, ಸಿಸಿಟಿವಿ, ಭದ್ರತಾ ವ್ಯವಸ್ಥೆಯಲ್ಲಿ ಬಹುಹಂತದಲ್ಲ ಅಂತ ನಿರ್ಲಕ್ಷ್ಯ, ಭದ್ರತಾ ವ್ಯವಸ್ಥೆಯಲ್ಲಿ ಲೋಪವಾದ ಹಿನ್ನೆಲೆಯೇ ಭಾರಿ ಅಕ್ರಮ ಎನ್ನುವಂತಹ ವರದಿಯನ್ನ ಕೊಟ್ಟಿದೆ. ರಾಮನ ಹಣ ನುಂಗಿದವರು, ಆ ಹುಂಡಿ ಲೂಟಿ ಮಾಡಿದವರು 8 ಮಂದಿಯಲ್ಲ 40 ದುರುಳರು. ಇಲ್ಲಿ ಎಲ್ಲೆಲ್ಲಿ ನಿರ್ಲಕ್ಷ್ಯ ಆಗಿದೆ, ಭದ್ರತಾ ವ್ಯವಸ್ಥೆಯಲ್ಲಿ ಯಾವ ತರ ಲೋಪ ಆಗಿದೆ, ಆ ಲೋಪದ ಹಿನ್ನೆಲೆಯಲ್ಲಿ ಭಾರಿ ಅಕ್ರಮ ಎನ್ನುವಂತಹ ವರದಿಯನ್ನು ಎಸ್ಐಟಿ ಕೊಡ್ತಾ ಇದೆ. ಟಿವಿ9ಗೆ ಎಸ್ಐಟಿ ವರದಿಯ ಇನ್ಸೈಡ್ ಮಾಹಿತಿ ಲಭ್ಯ ಆಗ್ತಾ ಇದ್ದು, ಅಯೋಧ್ಯೆಯ ಹಲವೆಡೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಭಾರಿ ರೇಡ್ ಮಾಡಿದ್ದಾರೆ. ದೇಣಿಗೆ ಹಗರಣದ 8 ಆರೋಪಿಗಳೇನಿದ್ದಾರೆ ಅವರ ಮನೆ ಮೇಲೆ ರೇಡ್ ಆಗಿದೆ. ಟಿನ್ನು ಯಾದವ್ ಸೇರಿದಂತೆ ಆರೋಪಿಗಳ ಮನೆ ಮೇಲೆ ರೇಡ್ ಮಾಡಿ ಟಿನ್ನು ಯಾದವ್ ಸೋದರಳಿಯನ ಮನೆ ಮೇಲೂ ಕೂಡ ರೇಡ್ ಮಾಡಿದ್ದಾರೆ. ಮನೀಶ್ ಅನುಕಲ್ಪ, ಟಿನ್ನು ಯಾದವ್ ಸೋದರಳಿಯ, ಮತ್ತೆ ಲವಕುಶ್ ಮಿಶ್ರಾ ಇವರುಗಳ ಮನೆ ಮೇಲೂ ಕೂಡ ಖಾಕಿ ದಾಳಿಯಾಗಿದೆ. ದೇಣಿಗೆ ಕಳ್ಳತನ ಪ್ರಕರಣದ ಬಗ್ಗೆ ಇವರಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಯಾರೆಲ್ಲ ಇದರಲ್ಲಿ ಭಾಗಿದಾರರು, ಯಾರ ಪಾತ್ರ ಏನಿದೆ, ಅವರ ಆಸ್ತಿ ಪಾಸ್ತಿ ಎಷ್ಟಾಗಿದೆ, ಎಷ್ಟು ಏರಿಕೆಯಾಗಿದೆ, ಎಲ್ಲೆಲ್ಲಿ ನಿರ್ಲಕ್ಷ್ಯ ಆಗಿದೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವಿಸ್ತೃತವಾದಂತಹ ತನಿಖೆ ನಡೆಸಲಾಗ್ತಾ ಇದೆ. ಜೊತೆಗೆ ಆ 8 ಮಂದಿಯ ಮನೆ ಮೇಲೂ ಕೂಡ ರೇಡ್. ಟಿನ್ನು ಸೋದರಳಿಯ ಮನೀಶ್ ಮನೆಯಲ್ಲಿ ಶೋಧ ಮಾಡಿದ್ರು. ಆಗ 2 ಲಕ್ಷ ರೂಪಾಯಿ ಹಣ ಪತ್ತೆಯಾಗಿದೆ. ಹಾಗೆ ಉಳಿದ ಆರೋಪಿಗಳ ಮನೆಯಲ್ಲಿ ಶೋಧ ಮಾಡಿದಾಗಲೂ ಕೆಲವಷ್ಟು ನಗದು ಪತ್ತೆಯಾಗಿದೆ. ಹಾಗೆ ಅಕ್ರಮ ಆಸ್ತಿಯ ಮಹತ್ವದ ದಾಖಲೆಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. 8 ಮಂದಿಯ ಮೇಲೆ ರೇಡ್ ಮಾಡಿದಾಗ ಒಂದಿಷ್ಟು ನಗದು ಮತ್ತು ಅಕ್ರಮ ಆಸ್ತಿಯ ಮಹತ್ವದ ದಾಖಲೆಗಳು ಈಗ ಪೊಲೀಸರ ವಶಕ್ಕೆ ಸಿಕ್ಕಿದೆ. ರಾಮನ ಹುಂಡಿ ಲೂಟಿ ಮಾಡಿದವರು ಯಾರು, ಎಷ್ಟು ಲೂಟಿಯಾಗಿದೆ, ಹೇಗೆ ಲೂಟಿಯಾಗಿದೆ, ಯಾರ್ಯಾರ ಪಾತ್ರ ಏನು, ಎಲ್ಲದರ ಬಗ್ಗೆ ವಿಸ್ತೃತವಾದಂತಹ ತನಿಖೆ ಆಗ್ತಾ ಇದೆ. ಜೂನ್ 4ರಂದೇ ಗೊತ್ತಾಗಿತ್ತು ಈ ದೇಣಿಗೆ ಗೋಲ್ಮಾಲ್. ಚಂಪತ್ ರಾಯ್ಗೆ ಈ ಹಣ ಕಳುವು ವಿಚಾರ ಗೊತ್ತಾಯ್ತಂತೆ. ಸಿಸಿಟಿವಿ ನೋಡಿ ಖಚಿತಪಡಿಸ್ಕೊಳ್ತಾರೆ, ಆದ್ರೆ ಮೌನಕ್ಕೆ ಜಾರ್ತಾರೆ. ಏಪ್ರಿಲ್ 27ರಿಂದ ಜೂನ್ 6ರವರೆಗಿನ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದ್ರು. ಆ ವೇಳೆ ಈ ದೇಣಿಗೆ ಖದೀಮರ ಕರ್ಮಕಾಂಡ ಬಯಲಾಯಿತು. ಆದ್ರೂ ಯಾಕೆ ಎಫ್ಐಆರ್ ದಾಖಲಿಸಲಿಲ್ಲ? ಇದು ಈಗ ಹಲವು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಗೊತ್ತಾಗತ್ತೆ ಇವರಿಗೆ ಇಲ್ಲಿ ಲೋಪ ಆಗಿದೆ, ಗೋಲ್ಮಾಲ್ ಮಾಡಿದ್ದಾರೆ ಅಂತ ಜೂನ್ 4ಕ್ಕೆ ಚಂಪತ್ ರಾಯ್ ಅವರಿಗೆ ತಿಳಿದು ಬರುತ್ತೆ. ಹಣ ಕಳುವು ಆಗಿದೆ ಅನ್ನುವಂಥ ವಿಚಾರ ಅವರ ಗಮನಕ್ಕೆ ಬರುತ್ತೆ. ಸಿಸಿಟಿವಿ ನೋಡ್ತಾರೆ, ಅದನ್ನ ಖಾತ್ರಿಪಡಿಸ್ಕೊಳ್ಳೋಕೆ ಖಚಿತ ಆಗತ್ತೆ. ಆದರೂ ದೂರು ದಾಖಲಿಸಲ್ಲ. ಖಚಿತ ಆದ್ಮೇಲೂ ಮೌನಕ್ಕೆ ಜಾರಿದ್ ಯಾಕೆ ಅನ್ನೋದೇ ಈಗಿರುವಂತಹ ಅನುಮಾನ. ನಮ್ಮ ಪ್ರತಿನಿಧಿ ಪ್ರಸನ್ನ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈ ರಾಮನ ಹುಂಡಿ ಹೊಡೆದವರು ಯಾರು ಅಂತ ನೋಡ್ತಾ ಹೋದರೆ ಈಗ 40 ಮಂದಿಯ ಹೆಸರುಗಳಿಗೆ ಬೆಳಕಿಗೆ ಬರ್ತಾ ಇದೆ. ಆದರೆ ಇಲ್ಲಿ ಪ್ರಮುಖವಾಗಿ ಅನುಮಾನ ಮೂಡುವಂಥದ್ದು, ಮೊದಲೇ ಇದ್ರ ಬಗ್ಗೆ ಗೊತ್ತಾಗಿದ್ರೂ ಕೂಡ, ಸಿಸಿಟಿವಿಯನ್ನು ಪರಿಶೀಲನೆ ಮಾಡಿದ್ರು ಕೂಡ ಚಂಪತ್ ರಾಯ್ ಯಾಕೆ ಒಂದು ಎಫ್ಐಆರ್ ಕೂಡ ದಾಖಲಿಸಲ್ಲ, ಒಂದು ದೂರನ್ನ ಯಾಕೆ ಕೊಡಲ್ಲ ಅನ್ನುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಪ್ರತಿ ಹೆಜ್ಜೆ ಕೂಡ ಈಗ ಅನುಮಾನದ ದೃಷ್ಟಿಯಿಂದ ನೋಡುವಂತಾಗಿದೆಯಾ ಅಂತ?
ಹೌದು ಪ್ರತಿಮಾ, ಇದು ಒಂದು ರೀತಿಯಲ್ಲಿ ರಾಮ ಮಂದಿರದ ಹಣವನ್ನ ಲೂಟಿ ಹೊಡೆದ ಪ್ರಕರಣ ಕಳ್ಳನ ಕೈಗೆ ಬೀಗದ ಕೈಲಿ ಕೊಟ್ಟಂತಾಗಿದೆ. ಸದ್ಯದ ಮಟ್ಟಿಗೆ ಪ್ರತಿಯೊಂದು ಅಂಶವನ್ನು ಕೂಡ ಲೆಕ್ಕಾಚಾರ ಹಾಕಿ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತಹ SITಗೆ ಹಲವು ಅಂಶಗಳು ಈಗಾಗಲೇ ಬಹಿರಂಗ ಆಗ್ತಾ ಇದಾವೆ. 8 ಮಂದಿಯನ್ನ ಅರೆಸ್ಟ್ ಮಾಡಿ ಅವರ ಮನೆಗಳ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಅವರನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಕೋರ್ಟ್ನ ಮುಂದೆ ನಾಳೆ 8 ಜನರನ್ನು ಕೂಡ ಇದೀಗ ಪೊಲೀಸರು ಹಾಜರುಪಡಿಸಬೇಕು. ಈ ಹಿನ್ನೆಲೆಯಲ್ಲಿ ಸೂಕ್ತ ದಾಖಲೆಗಳ ಪರಿಶೀಲನೆಗೋಸ್ಕರ ಅವರ ಮನೆಗಳ ಮೇಲೆ ರೇಡ್ ಮಾಡಲಾಗಿದೆ. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಹೆಚ್ಚಿನ ಆಸ್ತಿ ಪಾಸ್ತಿಯನ್ನ ಇದೇ ಸಂದರ್ಭದಲ್ಲಿ ಅವರು ಗಳಿಸಿದ್ರು ಅನ್ನುವಂತಹ ಅಂಶಗಳು ಕೂಡ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಕೂಡ ಲಭ್ಯವಾಗ್ತಾ ಇದಾವೆ. ಇದು ಕೇವಲ 8 ಮಂದಿಯ ಕೃತ್ಯವಲ್ಲ, 40ಕ್ಕೂ ಹೆಚ್ಚು ಮಂದಿ ಇದರಲ್ಲಿ ಒಳಗೊಂಡಿದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ ಇದೀಗ SIT ತನ್ನ ಪ್ರಾಥಮಿಕ ತನಿಖೆಯ ವೇಳೆ ಬಹಿರಂಗವನ್ನ ಪಡಿಸಿದೆ. ಯಾರು ಶಿಫ್ಟ್ ಅನ್ನ ಹಾಕ್ತಾ ಇದ್ರು, ಹಣವನ್ನ ಎಣಿಕೆ ಮಾಡೋದಕ್ಕೆ ಅಂತ ಹೇಳಿ ಸಿಬ್ಬಂದಿಗಳ ನಿಯೋಜನೆ ಮಾಡ್ತಾ ಇತ್ತು. ಆ ನಿಯೋಜನೆ ಮಾಡೋದಕ್ಕೆ ಒಬ್ಬ ಅಧಿಕಾರಿಯನ್ನು ನೇಮಿಸಲಾಗಿತ್ತು. ಅವರು ಕೂಡ ಬ್ಯಾಂಕ್ನ ನಿವೃತ್ತ ಅಧಿಕಾರಿಯಾಗಿದ್ರು. ಅವರನ್ನು ಒಳಗೊಂಡಂತೆ ಪೊಲೀಸರ ಭದ್ರತಾ ಸಿಬ್ಬಂದಿಯೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಅಂಶವನ್ನ SIT ತನ್ನ ಪ್ರಾಥಮಿಕ ವರದಿಯಲ್ಲಿ ಬಹಿರಂಗವನ್ನ ಪಡಿಸಿದೆ. ಇದರ ಜೊತೆಗೆ ಇಡೀ ಟ್ರಸ್ಟ್ ನ ಮುಖ್ಯಸ್ಥರಿಗೆ ಇದರ ಬಗ್ಗೆ ಮೊದಲೇ ಮಾಹಿತಿ ಇತ್ತು ಅನ್ನುವಂತ ಅಂಶ ಕೂಡ ಇದೀಗ ಬಹಳಷ್ಟು ಆಘಾತವನ್ನ ತಂದಿಡ್ತಾ ಇದೆ. ಜೂನ್ 5ನೇ ತಾರೀಕು ಈ ವಿಷಯ ಬಹಿರಂಗಗೊಳ್ಳುತ್ತೆ. ಅಯೋಧ್ಯೆ ಶಾಸಕರಾಗಿದ್ದಂಥವರು ಆ ವಿಚಾರವನ್ನ ಬಹಿರಂಗಗೊಳಿಸಿ ಅದರ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾರೆ. ಅದಾದ ಬಳಿಕ ಸಮಾಜವಾದಿ ಪಕ್ಷದ ನಾಯಕರು ಕೂಡ ಇದನ್ನ ಬಹಿರಂಗವಾಗಿ ಆಗ್ರಹವನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ರಾಮ ಮಂದಿರ ಟ್ರಸ್ಟ್ ನ ಮುಖ್ಯಸ್ಥರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗೆ ಇದರ ಸಂಪೂರ್ಣವಾದ ವಿವರಗಳು ಗೊತ್ತಿತ್ತು. ಅವರು CCTVಯನ್ನ ಪರಿಶೀಲನೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ 42 ದಿನಗಳಲ್ಲಿ 70 ಬಾರಿ ಕಳ್ಳತನ ಆಗಿದೆ ಅನ್ನುವಂತಹ ವಿಚಾರ ಕೂಡ ಅವರ ಗಮನಕ್ಕೆ ಬಂದಿತ್ತು. ಆದ್ರೂ ಕೂಡ ಅವರು ಯಾವುದೇ ರೀತಿಯ FIR ಅನ್ನಾಗ್ಲಿ ದೂರನ್ನಾಗ್ಲಿ ಕೊಡೋದಕ್ಕೆ ಮುಂದಾಗೋದಿಲ್ಲ. ಇದು ಬಹಳಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದೆ. ಮತ್ತು ಯಾರು ಪ್ರಮುಖವಾದಂತಹ ಸಸ್ಪೆಕ್ಟ್ ಆಗಿದ್ದಾರೆ ಮತ್ತು ಆರೋಪಿಯಾಗಿದ್ದಾರೆ ಟಿನ್ನು ಯಾದವ್, ಅವರ ಕೈಯಲ್ಲಿಯೇ ಇದರ ನಿಯಂತ್ರಣ ಕೊಠಡಿ ಮತ್ತು ಟ್ರಂಕಿಗೆ ಸಂಬಂಧಪಟ್ಟಂತಹ 10 ಬೀಗದ ಕೈಗಳಿದ್ವು. ಈ ರೀತಿಯ ಕಳ್ಳತನ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾದ ಮೇಲೂ ಕೂಡ ಅವನ ಕೈಗೆ, ಟಿನ್ನು ಯಾದವ್ ಕೈಗೆ ಯಾಕೆ ಬೀಗದ ಕೈಗಳನ್ನ ಕೊಡಲಾಯಿತು ಅನ್ನುವಂಥದ್ದು ಇದೀಗ ಬಹಳಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದ್ದಾವೆ. ಪ್ರಮುಖವಾದಂತಹ ಅನುಮಾನ ಹೊಂದಿರುವಂತಹ ಟಿನ್ನು ಯಾದವ್ ಮನೆ ಮೇಲೆ ಮತ್ತು ಅವರ ಸಂಬಂಧಿಕರ ಮನೆ ಮೇಲೂ ಕೂಡ ಇದೀಗ ಪೊಲೀಸರು ಮತ್ತು SIT ತಂಡ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಕೇವಲ 20,000 30,000 ಸಂಬಳಕ್ಕೆ ದುಡಿಯುವಂತ ಇವರೆಲ್ಲರೂ ಕೂಡ ಉದ್ಯೋಗಿಗಳು. ಅವರ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿಗಳು, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಕೂಡ ಲಭ್ಯವಾಗಿದ್ದಾವೆ. ಇದೆಲ್ಲವೂ ಕೂಡ ರಾಮ ಮಂದಿರದ ಹಣದಿಂದ ಖರೀದಿ ಮಾಡಿದಂತ ಆಸ್ತಿ ಪಾಸ್ತಿಗಳು ಅನ್ನುವಂಥದ್ದನ್ನ ಸದ್ಯದ ಮಟ್ಟಿಗೆ SIT ತನ್ನ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ. ನಾಳೆ ಅವರೆಲ್ಲರನ್ನೂ ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಇನ್ನಷ್ಟು ವಿವರಗಳು ಆಗ ಬಹಿರಂಗ ಆಗಬಹುದು. ಪ್ರತಿಮಾ. ಥ್ಯಾಂಕ್ ಯು ಪ್ರಸನ್ನ.